ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಅವರ ಕುಟುಂಬ ಸದಸ್ಯರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಚಾಟಿಯನ್ನ ಬೀಸಿತ್ತು. ಹೀಗಾಗಿ ಕಂದಾಯ ಇಲಾಖೆ ನೇತೃತ್ವದಲ್ಲಿ ರಾಮನಗರ ತಾಲೂಕಿನ ಬಿಡದಿ ಸಮೀಪದ ಕೇತ್ಗಾನಹಳ್ಳಿಯಲ್ಲಿ ಸರ್ವೆ ಕಾರ್ಯ ಕೂಡ ನಡೆದಿತ್ತು. ಸರ್ವೆ ಕಾರ್ಯದಲ್ಲಿ ಭೂ ಒತ್ತುವರಿ ಆಗಿರುವಂಥದ್ದು ಕೂಡ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಾನಿವಾಗ ಕೇತ್ಗಾನಹಳ್ಳಿ ಗ್ರಾಮದ ಬಳಿ ಇರುವಂಥ ಕುಮಾರಸ್ವಾಮಿ ಒಡೆತನದ ಜಮೀನಿನ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಜಾಗ ಎಲ್ಲ ಏನು ಕಾಣ್ತಾ ಇದೆ, ಇದು ಕುಮಾರಸ್ವಾಮಿಯವರ ಒಡೆತನಕ್ಕೆ ಸೇರಿದಂಥ ಜಮೀನು. ಈ ಒಂದು ಜಮೀನಿನಲ್ಲಿ ಈಗಾಗಲೇ ಸಾಕಷ್ಟು ಬೆಳೆಗಳನ್ನು ಕೂಡ ಬೆಳೆಯಲಾಗ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಂಡ್ಯದ ಸಂಸದರಾದಂಥ ಜಿ ಮಾದೇಗೌಡರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಬಿಡದಿ ಸಮೀಪದ ಕೇತ್ಗಾನಹಳ್ಳಿ ವಿವಿಧ ಸರ್ವೆ ನಂಬರ್ನಲ್ಲಿ ಸಾಕಷ್ಟು ಜಮೀನು ಕೂಡ ಒತ್ತುವರಿಯಾಗಿದೆ ಅಂತ. ಆ ನಂತರ ಸಾಮಾಜಿಕ ಕಾರ್ಯಕರ್ತರಾದಂಥ ಎಸ್.ಆರ್. ಹಿರೇಮಠ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಏನೆಲ್ಲ ಇಲ್ಲಿ ಒತ್ತುವರಿಯಾಗಿದೆ ಆ ಒಂದು ಒತ್ತುವರಿಯನ್ನು ತೆರವು ಮಾಡಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತಲೂ ಕೂಡ ಆದೇಶವನ್ನು ಮಾಡಿದರು. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ SITಯನ್ನು ರಚನೆ ಮಾಡಿದ್ರು. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು SIT ತಂಡ ಕೂಡ ರಚನೆ ಆಗಿತ್ತು. ಆದರೆ ಆ ನಂತರದಲ್ಲಿ ಇಲ್ಲಿ ಸರ್ವೆ ಕಾರ್ಯ ಕೂಡ ಎಲ್ಲೂ ನಡೆದಿರಲಿಲ್ಲ. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಕಂದಾಯ ಇಲಾಖೆಗೆ ಒಂದು ಚಾಟಿಯನ್ನು ಬೀಸಿತ್ತು. ತನಿಖೆಯನ್ನು ಮಾಡಿ ವರದಿಯನ್ನು ಸಲ್ಲಿಕೆ ಮಾಡ್ತೀರಾ ಇಲ್ವಾ ಅನ್ನೋಂಥದ್ದು. ಈ ನಿಟ್ಟಿನಲ್ಲಿ ಫೆಬ್ರವರಿ 18ನೇ ತಾರೀಕು, ಕಳೆದ ತಿಂಗಳು ಫೆಬ್ರವರಿ 18ನೇ ತಾರೀಕು ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ನೇತೃತ್ವದಲ್ಲಿ ಒಂದು ಜಂಟಿ ಕಾರ್ಯ ಕೂಡ ನಡೆಸಲಾಗಿತ್ತು. ಸರ್ವೆ ನಂಬರ್ 7, 8, 9, 10 ಹಾಗೂ 16, 17 ಮತ್ತು 79ರಲ್ಲಿ ಸರ್ವೆ ಕಾರ್ಯ ಕೂಡ ನಡೆಸಲಾಗಿತ್ತು. ಸರ್ವೆ ಕಾರ್ಯ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿ 14ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಒತ್ತುವರಿ ಆಗಿರುವಂಥದ್ದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿಯಾದಂಥ ಜಮೀನನ್ನು ತೆರವು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರದೇಶ ಏನು ಕಾಣ್ತಾ ಇದೆ, ಇದು ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಸೇರಿದಂಥ ಪ್ರದೇಶ. ಎಚ್.ಡಿ. ಕುಮಾರಸ್ವಾಮಿಯವರ 7 ಮತ್ತು 8 ಸರ್ವೆ ನಂಬರಲ್ಲೂ ಕೂಡ ಸುಮಾರು ಎಕರೆ ಪ್ರದೇಶ ಒತ್ತುವರಿಯಾಗಿರುವಂಥದ್ದು ಕೂಡ ಈಗ ಸಾಬೀತಾಗಿದೆ. ಅದರ ಜೊತೆಗೆ ಒಟ್ಟಾರೆ ಇಲ್ಲಿ 14ಕ್ಕೂ ಹೆಚ್ಚು ಎಕರೆ ಪ್ರದೇಶ ಒತ್ತುವರಿಯಾಗಿದೆ. ಒತ್ತುವರಿ ಆದಂಥ ಪ್ರದೇಶದಲ್ಲಿ ಕುಮಾರಸ್ವಾಮಿಯವರ ಸರ್ವೆ ನಂಬರ್ ಒಡೆತನಕ್ಕೆ ಸೇರಿದಂಥ ಸರ್ವೆ ನಂಬರ್ 7 ಮತ್ತು 8ರಲ್ಲೂ ಕೂಡ ಒತ್ತುವರಿಯಾಗಿದೆ. ಹೀಗಾಗಿ ಈ ಒಂದು ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಡೀತಾ ಇದೆ. ಈ ಒಂದು ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಈಗ ಒತ್ತುವರಿ ಎಲ್ಲೆಲ್ಲಾಗಿದೆ ಅದನ್ನೆಲ್ಲನೂ ಕೂಡ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಕ್ ಮಾಡ್ಕೊಂಡ ನಂತರ ಆ ಒಂದು ಪ್ರದೇಶವನ್ನು ತೆರವು ಮಾಡಿ ಅಲ್ಲಿ ಕಲ್ಲನ್ನು ನೆಟ್ಟಿ ಇದು ಸರ್ಕಾರಕ್ಕೆ ಸೇರಿದಂಥ ಆಸ್ತಿ ಅಂತೇಳಿ ಅಲ್ಲೊಂದು ನಾಮಫಲಕವನ್ನು ಕೂಡ ಹಾಕ್ತಾರೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಇಲ್ಲಿ ಒಂದು ಒತ್ತುವರಿ ತೆರವು ಮಾಡುವಂಥ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ತೆರವು ಮಾಡಲಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪ್ರದೇಶ ಕುಮಾರಸ್ವಾಮಿಯವರ ಜಾಗ ಇರುವಂಥದ್ದು. ಈಗ ಬೇರೆ ಬೇರೆ ಬೆಳೆಗಳನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಬೆಳೆದಿರುವಂಥದ್ದು. ಇದರಲ್ಲಿ ಸಾಕಷ್ಟು ಎಕರೆ ಪ್ರದೇಶ ಒತ್ತುವರಿ ಆಗಿರುವಂಥದ್ದು ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈಗಾಗಲೇ ಮಾರ್ಕಿಂಗ್ ಕೂಡ ಈ ಒಂದು ಒಳಭಾಗದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಆ ಮಾರ್ಕಿಂಗ್ ಮಾಡಿಕೊಂಡ ನಂತರದಲ್ಲಿ ಅಲ್ಲಿ ಬೌಂಡ್ರಿಯನ್ನು ಫಿಕ್ಸ್ ಮಾಡ್ತಾರೆ. ಇಷ್ಟೆಲ್ಲ ಒತ್ತುವರಿ ಆಗಿದೆ. ಆ ಒಂದು ಒತ್ತುವರಿ ಆದ ನಂತರ ನಾಮಫಲಕವನ್ನು ಹಾಕಿ ಅದನ್ನು ಆ ನಂತರದಲ್ಲಿ ಏನೆಲ್ಲ ಇಲ್ಲಿ ತೆರವು ಮಾಡಿದ್ದಾರೆ ಆ ಒಂದು ವರದಿಯನ್ನು ಸರ್ಕಾರದ ಜೊತೆಗೆ ಹೈಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ ಹೈಕೋರ್ಟ್ 2 ಬಾರಿ ಆದೇಶವನ್ನು ಮಾಡಿರುವಂಥದ್ದು. ಏನೆಲ್ಲ ಒತ್ತುವರಿ ಆಗಿದೆ ಅದನ್ನು ತೆರವು ಮಾಡಿದ ನಂತರ ನಮಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂದಿನಿಂದ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲೂ ಕೂಡ ತೆರವು ಮಾಡಿರುವಂಥ ವರದಿಯನ್ನು ಹೈಕೋರ್ಟ್ಗೆ ಹಾಗೂ ಸರ್ಕಾರಕ್ಕೂ ಕೂಡ ಇಲ್ಲಿನ ಜಿಲ್ಲಾಡಳಿತ ವರದಿಯನ್ನು ಮಾಡ್ತಾರೆ, ಸಲ್ಲಿಕೆಯನ್ನು ಕೂಡ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.